ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು ಭಗವಂತ. ಉಸಿರಿನ ಬೆಲೆ ಈಗ ಗೊತ್ತಾಯ್ತಾ ಶಿವಪ್ರಸಾದ್? ಉಸಿರಿನ ಬೆಲೆ ಗೊತ್ತಾಗ್ಲಿ ಅಂತ ಉಸಿರೇ ಕಟ್ಟಿಸ್ಬಿಡ್ತೀಯ ಭಗವಂತ? ಇದನ್ನ ಬಳಸು ಅಂತ ನಾನು ಹೇಳಿದ್ನ ನಿನ್ಗೆ? ಬಳಸು ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಗೋರ್ಕೆ ಕೊಟ್ಟಿದ್ಯಲ್ವಾ? ಶಿವಪ್ರಸಾದ್, ಜೀವರಾಶಿಗಳನ್ನ ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಆ ಜೀವರಾಶಿಗಳ ದೇಹದಲ್ಲಾಗುವ ಬದಲಾವಣೆಗೆ ಆ ಜೀವರಾಶಿಗಳೇ ಕಾರಣ ಹೊರತು ನಾನಲ್ಲ. ಗೊರಕೆ ಎನ್ನುವುದು ಉಸಿರಾಟದ ವ್ಯವಸ್ಥೆಯಲ್ಲಿ ಉಂಟಾಗುವ ಕಂಪನ ಹಾಗೂ ಅದರಿಂದ ಆಗುವ ಶಬ್ದ. ಇದಕ್ಕೆ ನಿದ್ರೆಯಲ್ಲಿ ಉಸಿರಾಡುವಾಗ ಗಾಳಿಯ ಚಲನೆಯಲ್ಲಿ ಉಂಟಾಗುವ ಅಡಚಣೆಯೇ ಕಾರಣ. ಕೆಲವು ಪರಿಸ್ಥಿತಿಯಲ್ಲಿ ಗೊರಕೆ ಶಬ್ದವು ಬಹಳ ಮೆತ್ತಗಿರಬಹುದು, ಆದರೆ ಇದು ಇತರ ಪರಿಸ್ಥಿತಿಯಲ್ಲಿ ಜೋರಾಗಿರುವುದರ ಜೊತೆಗೆ ಅಹಿತಕರವೂ ಆಗಿರಬಹುದು. ಸರಳವಾಗಿ ಹೇಳಬೇಕಾದರೆ ಕಿರುನಾಲಿಗೆ ಹಾಗೂ ಅಂಗುಳಿನ ಹಿಂಭಾಗದಲ್ಲಿ ಗಾಳಿಯ ನಾಳದಲ್ಲಿ ಅನಿಯಮಿತವಾದ ವಾಯುವಿನ ಚಲನೆಯ ಅಡಚಣೆಯಿಂದ ಉಂಟಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ದವಡೆಯ ಅಪಸ್ಥಾನ, ಸ್ನಾಯುಗಳ ಸೆಳೆತ, ಗಂಟಲಿನ ಸುತ್ತಮುತ್ತ ಮತ್ತು ಒಳಭಾಗದಲ್ಲಿ ಕೊಬ್ಬಿನ ಶೇಖರಣೆ, ಮೂಗಿನ ಹೊಳ್ಳೆಯಲ್ಲಿ ಆಗುವ ಅಡಚಣೆ ಹಾಗೂ ಗಾಳಿಯ ದಾರಿಯ ಮೇಲ್ಭಾಗದಲ್ಲಿ ಜೀವಕೋಶಗಳು ಒಂದಕ್ಕೊಂದು ಸ್ಪರ್ಶಿಸುವಾಗ ಉಂಟಾಗುವ ಕಂಪನ ಹಾಗೂ ಮಾದಕ ದ್ರವ್ಯಗಳು ಗಂಟಲಿನ ಸ್ನಾಯುಗಳನ್ನು ಸಡಿಲಗೊಳಿಸುವುದರಿಂದ ಈ ರೀತಿ ತೊಂದರೆಗಳು ಉಂಟಾಗುತ್ತದೆ. ಈಗ ಹೇಳು ಶಿವಪ್ರಸಾದ್, ಇದೆಲ್ಲವೂ ನನ್ನ ಸೃಷ್ಟಿಯ? ಸಾರಿ ಭಗವಂತ, ನಾವು ಮನುಷ್ಯರು, ನಾವು ಮಾಡ್ಕೊಳ್ಳೋಂಥ ತಪ್ಪಿಗೆ ನೀನೇ ಕಾರಣ ಅಂತ ನಿನ್ನ ಮೇಲೆ ಹಾಕ್ಬಿಡ್ತೀವಿ. ಅದಕ್ಕೆ ಫ್ಲೋನಲ್ಲಿ ಬಂದ್ಬಿಡ್ತು, ಸಾರಿ. ಆದರೆ ಗೊರಕೆ ಹಾಗೆ ಬರೋದಿಲ್ವಲ್ಲ ಶಿವಪ್ರಸಾದ್? ಇದನ್ನು ನಿಯಂತ್ರಿಸಬೇಕಾದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಉತ್ತಮ ಆಹಾರದ ಅಭ್ಯಾಸ ಮಾಡಬೇಕು, ಒತ್ತಡವನ್ನು ನಿಯಂತ್ರಣ ಮಾಡಬೇಕು, ಯಾವಾಗಲೂ ತಾಳ್ಮೆಯಿಂದ ಇರಬೇಕು, ಮಾನಸಿಕ ಸೀಮಿತವನ್ನು ಹತೋಟಿಯಲ್ಲಿಟ್ಕೋಬೇಕು. ಇದೆಲ್ಲವನ್ನು ಮಾಡೋದ್ರಿಂದ ಗೊರಕೆಯನ್ನು ತಡಿಬಹುದು. ಅದನ್ನೆಲ್ಲ ಮಾಡ್ತೀನಿ ಭಗವಂತ. ಭಗವಂತ, ನಿನ್ನ ಹತ್ರ ಒಂದು ಪರ್ಸನಲ್ ಕ್ವಶನ್ ಕೇಳಲಾ? ಕೇಳು. ನೀನು ಗೊರಕೆ ಹೊಡೆದಿಲ್ವಾ? ಅದರಿಂದ ಪಾರ್ವತಿ ಅಮ್ಮನವ್ರಿಗೆ ಬೇಸರ ಆಗಿಲ್ವಾ? ಹೇಳು ಭಗವಂತ. ಭಗವಂತ, ಕೇಳಲ್ಲ ಅಂತ ಪರ್ಮಿಷನ್ ಕೇಳಿದೆ, ನೀನು ಪರ್ಮಿಷನ್ ಕೊಟ್ಟೆ. ಹೇಳಕ್ ಮುಂಚೆನೆ ಹೊರಟೋಗಿದ್ಯಾ. ಮೋಸ್ಟ್ಲಿ ಕೇಳ್ಕೊಂಬರಕ್ಕೆ ಹೋಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.